ವೇದಿಕೆ ಮೇಲಿದ್ದಾರೆ. ಇವತ್ತು ಯಡಿಯೂರಪ್ಪನವರಿಗೆ ತೊಂದರೆ ಆದಾಗಲೆಲ್ಲ ಅನೇಕ ನಾಡಿನ ಮಠಮಾನ್ಯಗಳು, ಜಗದ್ಗುರುಗಳು, ಸ್ವಾಮೀಜಿಗಳು ಯಡಿಯೂರಪ್ಪ ಪರವಾಗಿ ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ. ಅದೇ ರೀತಿ ತ್ರಿನೇತ್ರ ಮಹಾಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಪರಮ ಪೂಜ್ಯರು ಇವತ್ತು ಯಡಿಯೂರಪ್ಪನವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಕೂಡ ರಾಜಕಾರಣದಲ್ಲಿ ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಮತದಾರ ಒಂದು ಆಶೀರ್ವಾದದಿಂದ ಮೊದಲ ಬಾರಿ ಶಾಸಕನಾಗಿ, ಪರಮ ಪೂಜ್ಯರ ಎಲ್ಲರ ಆಶೀರ್ವಾದದಿಂದ ಇವತ್ತು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಕಳೆದ 1 ವರ್ಷದಲ್ಲಿ ನಾನು ಕೂಡ ಅನೇಕ ಪಾಠಗಳನ್ನು ಕಲಿತಿದ್ದೇನೆ. ವಿಶೇಷವಾಗಿ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅವರು ಕಳೆದ 30-40 ವರ್ಷಗಳಲ್ಲಿ ಯಾವ ರೀತಿ ರಾಜಕಾರಣದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಅಡೆತಡೆಗಳನ್ನು ಮೀರಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಜನರ ಸೇವೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಕೂಡ ಯಡಿಯೂರಪ್ಪನವರ ರಾಜಕೀಯ ಜೀವನವನ್ನು ಭಾಳ ಹತ್ತಿರದಿಂದ ನೋಡಿಕೊಂಡು ನಾನು ಕೂಡ ಕಲ್ತಿದ್ದೇನೆ. ಜೀವನದಲ್ಲಿ ನೀವು ಗೆದ್ದರೆ ನಿಮ್ಮವ್ರು ಯಾರು ಅಂಥೇಳಿ ಎಲ್ಲರೂ ಕೂಡ ಗೊತ್ತಾಗ್ತದೆ. ಜೀವನದಲ್ಲಿ ಏನೇ ಸಮಸ್ಯೆಗಳು ಕೂಡ ಬಂದಾಗ ಅದನ್ನು ಮೆಟ್ಟಿ ನಿಂತು ಗೆದ್ದರೆ ನಿಮ್ಮವ್ರು ಯಾರು ಅಂತ ಜಗತ್ತು ನಿನ್ನ ಕಡೆ ನೋಡ್ತಾ ಇರ್ತದೆ, ಜನ ನಿನ್ನನ್ನು ಒಪ್ಕೊಳ್ತಾರೆ. ಆದರೆ ಸಮಸ್ಯೆಗಳು ಬಂದಾಗ ಅಥವಾ ಸೋಲು ಬಂದಾಗ ಜೀವನದಲ್ಲಿ ನಿಮ್ಮವ್ರು ಯಾರು ಅನ್ನೋದು ಕೂಡ ಅರ್ಥ ಆಗ್ತದೆ. ಆದರೆ ಯಡಿಯೂರಪ್ಪನವರ ರಾಜಕೀಯ ಜೀವನದ 7 ಬೀಳುಗಳಲ್ಲಿ ನಾನು ಕಲ್ತಿರ್ತಕ್ಕಂಥದ್ದು, ಯಡಿಯೂರಪ್ಪನವ್ರ ಮಗ ಆಗಿ ಯಡಿಯೂರಪ್ಪನವ್ರಿಗೆ ಏನೇ ಸವಾಲುಗಳು ಬಂದರೂ ಸಹ ಯಾವತ್ತೂ ಕೂಡ ಬೆನ್ನು ತೋರಿಸಿ ಹೋಗ್ತಕ್ಕಂಥ ಕೆಲಸ ನಿಮ್ಮ ಯಡಿಯೂರಪ್ಪನವ್ರು ಮಾಡಲಿಲ್ಲ. ಇವತ್ತು ರಾಜಕಾರಣದಲ್ಲಿ ಯಡಿಯೂರಪ್ಪನವರು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದರು. ಯಾರು ಏನು ವಿರೋಧ ಮಾಡಿದ್ರೂ ಸಹ ಇವತ್ತು ಮಠಮಾನ್ಯಗಳಿಗೆ, ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗಷ್ಟೇ ಅಲ್ಲ, ಎಲ್ಲ ಸಮಾಜದ ಮಠಮಾನ್ಯಗಳಿಗೂ ಕೂಡ ಯಡಿಯೂರಪ್ಪನವರು ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ಇವತ್ತು ರಾಜ್ಯದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ರಾಜಕಾರಣಿಗಳು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಮಾಜವನ್ನು ಕ್ಲಿಷ್ಟಕರ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಠಮಾನ್ಯಗಳು ಮಾಡಿರ್ತಕ್ಕಂಥದ್ದು. ಶೈಕ್ಷಣಿಕ ಇವತ್ತು ತ್ರಿವಿಧ ದಾಸೋಹದ ಮೂಲಕ ಈ ನಾಡನ್ನು ಕಟ್ತಕ್ಕಂಥ ಕೆಲಸ ಮಠಮಾನ್ಯಗಳು ಮಾಡಿದ್ದಾಗ ಯಡಿಯೂರಪ್ಪನವರು ಕೂಡ ಆ ಭಗವಂತನ ಆಶೀರ್ವಾದದಿಂದ, ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ತಮ್ಮದೇ ಆದ ರೀತಿಯಲ್ಲಿ ಮಠಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಮಾಡ್ತಾ ಒಂದು ವಿನಂತಿಯನ್ನು ಮಾಡ್ತಕ್ಕಂಥದ್ದು. ರಾಜಕೀಯದಲ್ಲಿ ನಾನು ಕೂಡ ಈಗ ಬೆಳೀತಾ ಇದ್ದೇನೆ. ಬೆಳೀತಕ್ಕಂಥವನು ಎಡುವುದು ಸಹಜ. ಆದರೆ ನನ್ನ ಗುರಿ ಸ್ಪಷ್ಟವಾಗಿದೆ. ನನ್ನ ರಾಜಕೀಯ ಗುರು ಯಾರಪ್ಪ ಅಂತೇಳಿ ನಮ್ಮ ತಂದೆಯವರೇ. ಯಾಕೆಂದರೆ ಯಡಿಯೂರಪ್ಪನವರೇ ನನ್ನ ರಾಜಕೀಯ ಗುರುಗಳು. ಇವತ್ತು ಯಾವ ರೀತಿ ತಂದೆಯವರು ರಾಜಕೀಯದಲ್ಲಿ ಇವತ್ತು ನಾಡಿನ ಮಠಮಾನ್ಯಗಳ ಗುರುಗಳ ಒಂದು ಆಶೀರ್ವಾದದಿಂದ ನಾಡಿನ ಸೇವೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಹತ್ತಿರದಿಂದ ನೋಡಿದ್ದೇನೆ. ನಾನು ಪರಮ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಕಷ್ಟಗಳು ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಆಶೀರ್ವಾದವನ್ನು ಪರಮ ಪೂಜ್ಯ ನನಗೂ ಕೂಡ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ.